ನಮಸ್ಕಾರ ಸ್ನೇಹಿತರೆ. ಇವತ್ತ ನಮ್ಮ ತಮ್ಮ ಒಂದು ಪ್ಯಾಕೆಟ್ ಮಶ್ರೂಮ್ ತಗೊಂಬಂದವನೆ. ಅದಕ್ಕೋಸ್ಕರ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಅಡುಗೆ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನಂದರೆ, ಈಗ ನಾವು ಎಣ್ಣೆ ಹಾಕಿದ್ದೀವಿ. ಸೊ ಒಂದು 4 ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಹೇಗೆ ಇಷ್ಟಪಡಿ ಏನು ಆರಲ್ಲ. ಸೊ ಆಮೇಲೆ ಏನು ಮಾಡೋಣ ಅಂದರೆ, ಈರುಳ್ಳಿ ಸ್ವಲ್ಪ ರಂಗ ಆಗ್ತದೆ, ಏನು ಆರಲ್ಲ ಬೆಳಗ್ಗೆ. ಆಮೇಲೆ ಸ್ಪೂನಲ್ಲಿ ಇದೆ ಸ್ಪೂನು ಕಮ್ಮಿ, ಸ್ಟವ್ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು. ನೆಕ್ಸ್ಟು 4 ಟೊಮೊಟೊ, ಏಲಕ್ಕಿ, ಶುಂಠಿ ಆ್ಯಂಡ್ ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಒಂದು 4 ಮೆಣಸು ಹಾಕ್ಬಿಡೋಣ ಫ್ರೆಂಡ್ಸ್. ಗ್ಯಾಪಲ್ಲಿ ಮೆಣಸು ಲಕ 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 ಲಕ. ಹಾಂ, ಇಷ್ಟು ಹಾಕಿದ್ಮೇಲೆ ಇದೆಲ್ಲ ಏನು ಮಾಡಬೇಕು ಗೊತ್ತಾ, ನಾರ್ಮಲ್ ಆಗಿ ನೋಡಪ್ಪ ಇದನ್ನೆಲ್ಲ ಹಾಕೊಂಡಿದ್ದೀವಿ, ರುಬ್ಕೋಬೇಕು. ರೋಸ್ಟ್ ಆಗ್ಬೇಕು. ಇದೆಲ್ಲ ಒಂಥರ ರೋಸ್ಟ್ ಆದರೆ ಸಕಲ ಬರುತ್ತೆ. ಆ ಗ್ರೇವಿ ಜೊತೆ ಅದು ಮಿಕ್ಸ್ ಆಗಿ ಅದ್ಭುತವಾಗಿ ಬರುತ್ತೆ. ಸೊ ಮಿಕ್ಸಿ ಜಾರ್ ತೊಗೊಳ್ಬೇಕು. ನೋಡಿ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸೊ ಸ್ಪೂನ್ ತೊಗೊಂಡು ತಯಾರಿಸಬೇಕು. ಹೇಳಿ, ತಯಾರಿಸಿದ್ಮೇಲೆ ಸೊ ಈಗ ಸ್ಟವ್ ಸ್ವಲ್ಪ ಆಫ್ ಮಾಡ್ಕೊಂಡ್ಬಿಡೋಣ, ಯಾಕೆಂದರೆ ಟೇಸ್ಟ್ ಆಗುತ್ತೆ. ನೋಡಿ ಇದು ಜಾರ್ ಹಾಕ್ಕೊಂತ ಇದ್ದೀನಿ ಎಲ್ಲ ಐಟಮ್ಸು. ಹಂಗೆ ಈ ಕಡೆ ಪಾಲಕ್ಸು ಐಟಮ್ ಮಾಡೋದು ಅದನ್ನ ಮಡಗಿದ್ದೀನಿ, ಅಕ್ಕಿನ ಹಾಕಿದ್ದೀನಿ ಹಾಕ್ಕೊಡಿ. ಫ್ರೆಂಡ್ಸ್ ನೋಡಿ, ಈಗ ಇದಕ್ಕೆಲ್ಲ ಈಗ ನಾವು ಟೊಮೊಟೊ, ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಪ್ರತಿಯೊಂದು ಐಟಮ್ನು ಕೂಡ ರೋಸ್ಟ್ ಮಾಡ್ಕೊಂಡು ಈಗ ಜಾರ್ ಹಾಕ್ಕೊಂಡಿದ್ದೀನಿ. ಇದನ್ನ ರುಬ್ಕೊಂಡ್ಬಿಡೋಣ. ಬಾಕ್ಸಲ್ಲಿ ಕೇಳ್ತಾ ಇದೆಯಾ, ಎಲ್ಲ ಐಟಮ್ ಹಾಕಿದ್ದೀನಿ. ದಾಳಿಮೆಣು ತಿನ್ನಕ್ಕಂತ ಮಡಗಿರೋದು, ಅಡುಗೆ ಅಲ್ಲ. ಈಗ ಅದನ್ನ ಆನ್ ಮಾಡ್ಬೇಕು. ಯಾವ ಥರ ಆನ್ ಮಾಡ್ಬೇಕಂದ್ರೆ, ಮಿಕ್ಸಿ ಆನ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಈಗ ರುಬ್ಕೊಂಡಾದ್ಮೇಲೆ ಜಸ್ಟ್ ಸೆಕೆಂಡ್ ಸ್ಟೆಪ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಅನ್ಕೊಳ್ಳಿ, ಮೂರನೇದು ನಿಮ್ಮ ಖುಷಿ. ಈಗ ಮತ್ತೆ ಎಣ್ಣೆ ಸ್ವಲ್ಪ ಆಲ್ರೆಡಿ ಇದೆ, ಎಣ್ಣೆ ಇನ್ನೊಸಿ ಹಾಕ್ಬಿಡೋಣ. ಹಂಗೆ ಲಕ್ಕ 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 ಅಂತ ಹಾಕ್ತಾ ಇರ್ಬೇಕು. ಹಾಂ, ಜೀರಿಗೆ ಆಯಿತು. ಜೀರಿಗೆ ಒಂದು ಉಳಿದ ನಿಮಿಷ ಗ್ಯಾಪಲ್ಲಿ ಎಣ್ಣೆ ಕಾಯ್ದು ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಸ್ಟವ್ ಕಮ್ಮಿ ಮಾಡ್ಕೊಳ್ಳೋಣ. ನೋಡಿ, ದ್ರಾಕ್ಷಿ, ಗೋಡಂಬಿ ತಿಂತಾ ಇರ್ಬೇಕು ಅವಾಗ ಒಳ್ಳೇದು. ಇದು ಹಾಕ್ತಾ ಇದ್ದೀನಿ. ಸೊಪ್ಪೇನು ಹಾಕಲ್ಲ, ಯಾಕೆ ಸೊಪ್ಪು ಆಲ್ರೆಡಿ ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟಿದ್ದೀನಿ. ನಿಮ್ಮ ಖುಷಿಗೆ ಸ್ವಲ್ಪ ಕಸೂರಿ ಮೆಥಿ ಸೊಪ್ಪು ಹಾಕ್ಬಿಡೋಣ. ಘಮ ಘಮ ಅನ್ಬೇಕು, ಹಂಗೆ ಘಮ 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 ಅನ್ಬೇಕು. ಸ್ವಲ್ಪ ಇದನ್ನ ಕೈ ಆಡಿಸ್ಕೊಂಡು ನೆಕ್ಸ್ಟು ಟೊಮೊಟೊ ಹಾಕ್ತಿದ್ದೀವಿ. ನೆಕ್ಸ್ಟು ಈರುಳ್ಳಿ ಹಾಕ್ತಾಯಿದ್ದೀವಿ. ಫ್ಯಾನ್ ಹಾಕಿದ್ದೀವಿ ಮೇಲ್ಗಡೆ, ಎಲ್ಲ ಗಾಳಿಗಳು ಹೋಗಿದೆ ಅಂತ. ಅಷ್ಟೆಲ್ಲ ತಿರ್ಗೋಗ್ಬೋದು. ಚೆನ್ನಾಗಿರುತ್ತೆ, ಬೆಳಗ್ಗೆ ಎತ್ಕೊಂಡ್ಬಿಟ್ಟೆ ನೋಡಿ, ಬರೀ ಬೇಬಿ ತಿನ್ನಮ್ಮ. ಓಕೆ, ಸೊ ಇದೆಲ್ಲ ಕುಯ್ತಾ ಇರ್ಬೇಕಾದ್ರೆ ಒಂದು ಹಾಡು ಹೇಳ್ರಪ್ಪ. ನಾವು ಅಡುಗೆ ಮಾಡೋದ್ರಲ್ಲಿ ಏನು ಇದು ಪಂಟ್ರೆ ಇರಲ್ಲ, ಸುಮ್ಮನೆ ಒಂದು ಅಭ್ಯಾಸಕ್ಕೆ ನಮ್ಮ ಖುಷಿಗೋಸ್ಕರ. ಯಾರು ಖುಷಿ ತಗೊಂಡು ಏನು ಮಾಡಬೇಕು, ನಮ್ಮ ಖುಷಿ ಮೇನ್ ಅಲ್ವಾ, ತಿನ್ನೋದು ನಾವು. ಹಾಗೆ ಮಿಕ್ಸಿ ಏನು ರುಬ್ಬೋದಲ್ಲ ಐಟಮು, ಅದೆಲ್ಲ ಇದಕ್ಕೆ ಹಾಕ್ಬೇಕೀಗ. ಈಗ ಆಮೇಲೆ ಮಶ್ರೂಮ್ನ ಬಿಸಿನಲ್ಲಿ ಉಪ್ಪು ಹಾಕ್ಬಿಟ್ಟು ತೊಳ್ಕೊಂಡಿರ್ಬೇಕು. ಅಣಬೆ, ಅದನ್ನ ಅಣಬೆ ಅನ್ಕೊಂಬಿಡಿ, ಮಶ್ರೂಮು ಅಣಬೆ ಯಾವುದೋ ಒಂದು ಏನಾದ್ರು ಕರ್ಕೊಳ್ರಿ. ಉಪ್ಪು ಗಿಪ್ಪು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾ ಹೆಚ್ಕೋಬೇಕು. ನೋಡಿ, ಹೆಚ್ಚಿದೀನಿ. ನಿಮ್ಗೆ ಇಷ್ಟ ಉದ್ದ ಖಾರ ಹೆಚ್ಕೊಳ್ಳಿ, ತುಂಡು ಖಾರ ಹೆಚ್ಕೊಳ್ಳಿ. ನಾವು ಉದ್ದಕ್ಕೆ ಹೆಚ್ಚಿತೀವಿ, ಅದನ್ನ ಹಾಕೋಬೇಕು. ಆಹಾ, ಅದ್ಭುತ. ಎಲ್ಲ ಹೆಂಗ್ ಬರ್ತಾ ಇದೆ ಅಂದ್ರೆ ನಿಮ್ಗೆ ಬರಲ್ಲ, ನಾನು ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಬೇಯಿಸಿ
ಬೇಯಬೇಕು. ಸ್ವಲ್ಪ ರೋಸ್ಟ್ ಆಗಲಿ. ಇದು ಒಂದು ಹಾಡು ಕೇಳ್ಕೊಂಬನ್ನಿ ಗ್ಯಾಪಲ್ಲಿ ಎಷ್ಟೊಂದು ಸರಿಯಾಗಿದೆ ಫ್ರೆಂಡ್ಸ್. ಇದು ಹಂಗೆ ಕುದಿತಾ ಇರಲಿ, ಮಶ್ರೂಮ್ ಎಲ್ಲ ಕುದಿತಾ ಇರುತ್ತೆ. ಅಕ್ಕಿನ ಒಂದು 10 ನಿಮಿಷ ಮುಂದೆ ನೆನೆಸ್ಕೊಂಡ್ಬಿಟ್ಟಿದೆ ಫಸ್ಟೇ. ಅಕ್ಕಿನ ಹಾಕೊಂಬಂದು ಅಕ್ಕಿ ಹಾಕಿ ನೆನೆಸ್ಕೋಬೇಕಂದ್ರೆ ಅನ್ನ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆ ರೈಸ್ ಇದೆಯಲ್ಲ ನಿಮ್ಗೆ ಅದ್ಭುತವಾಗಿ ರುಚಿಯಾಗಿ ಬರುತ್ತೆ. ಅದರಿಂದ ನಾವು ಮುಂಚೆನೆ ನೆನೆಸ್ಕೊಂಡ್ಬಿಡ್ತೀವಿ ಅಕ್ಕಿನ. ಫ್ರೆಂಡ್ಸ್ ಈಗ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಸುಮಾರಾಗಿ ಒಂದು ಗರಂ ಮಸಾಲ ಘಮ ಬರ್ಬೇಕು. ನಿಮಗೆ ಗರಂ ಮಸಾಲ ಹಾಕೊಂಡು ಚೂರು ಧನಿಯಾ ಪುಡಿ ಅಂತಾರೆ, ಈ ಕೊರಿಯಾಂಡರ್ ಪೌಡರ್ ಅಂತಾರಲ್ಲ ಆ ಥರ ಧನಿಯಾ ಪೌಡರ್ ಅಂತ ಬರುತ್ತೆ, ಅದನ್ನ ಹಾಕೋಣ, ಚೆನ್ನಾಗಿ ಬರುತ್ತೆ. ಆಮೇಲೆ ಮಾಮೂಲಿ ಎಲ್ಲ ಅಡುಗೆರು ಹಾಕ್ತಾರಲ್ಲ, ಇವೆಲ್ಲ ಹಾಕಿದ್ಮೇಲೆ ಒಂದು ಬೇಲ ಗೊತ್ತಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಬನ್ನಿ. ಉಪ್ಪಿನ ಡಬ್ಬ ಕಾಣ್ತಲ್ಲ ನಮ್ಮ ಮನೆಯಲ್ಲಿ, ಉಪ್ಪಿನ ಡಬ್ಬ ಇಲ್ಲೇ ಆಗಿದೆ, ರೆಡಿ ಮಾಡಿದ್ರೆ ಹೊಸಿ ರುಚಿಗೆ ತಕ್ಕಷ್ಟು ಉಪ್ಪು ಥರ ಹಾಕ್ಬಿಡೋಣ. ಏನಂತೀರಾ? 1 ಸ್ಪೂನ್ ಹಾಕಿದ್ದೀನಿ, ನೋಡ್ಕೋಣ. ಎಲ್ಲ ಹಾಕ್ಬಿಟ್ಟು ಎಡ್ಸ್ಕೊಂಡ್ಬಿಡೋಣ. ನೋಡಿ ಎಲ್ಲ ಹೆಂಗಾಗೈತೆ ಅಂದರೆ ಈಗಲೇ ಗೊತ್ತಾಗಲ್ಲ ನಿಮಗೆ, ರುಚಿ ನೋಡಿದ್ಮೇಲೆ ಗೊತ್ತಾಗೋದು. ಈಗ 1.5 ಲೋಟ ಅಕ್ಕಿ ಹಾಕಿದ್ದೀವಿ. 1.5 ಲೋಟಕ್ಕೆ 2.5 ಗ್ಲಾಸ್ ನೀರು ಹಾಕ್ಬಿಟ್ರೆ ಮಸ್ತ್ ಆಗ್ಬಿಟ್ಟಿದೆ. ಸಾಕಟ್ ಮಾಡೋದು. ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಕುಕ್ಕರ್ನ ತೆಗಿತಾ ಇದ್ದೀವಿ. ಧೀಮಕ್ಕೆ ಒಳಗೆ ರೆಡಿಯಾಗಿದೆ. ಇದಕ್ಕೆ ಜೊತೆಗೆ ಮೊಸರು ಬಜ್ಜಿ ಮಾಡೋದು ಚೆನ್ನಾಗಿರುತ್ತೆ. ಬಟ್ ಈಗ ನನಗೆ ಟೈಮ್ ಇಲ್ಲ, ಸೊ ಮೊಸರು ಪ್ಯಾಕೆಟ್ ತೊಗೊಂಡು ಹಾಕೊತಾ ಇದ್ದೀನಿ. ನೀವು ಮೊಸರು ಬಜ್ಜಿ ಮಾಡ್ಕೊಳ್ಳಿ. ಸಿಂಪಲ್ ಮೊಸರಿಗೆ ಈರುಳ್ಳಿ ಹಾಕೊಂಡು ಟೊಮೆಟೊ ಹಾಕಿ ತಿನ್ನಿ. ಫ್ರೆಂಡ್ಸ್ ಫೈನಲಿ ನಾವು ಮಾಡಿರ್ತಕ್ಕಂಥ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಬರೀ ಮೊಸರು ಬಜ್ಜಿ ಇಲ್ಲ, ಸೊ ಮೊಸರು ತೊಗೊಂಡಿದ್ದೀನಿ. ನೋಡಿ ಆ ಮಶ್ರೂಮು ಆ ಗೋಡಂಬಿ ಹಾಕಿದ್ದೀನಿ. ಆಹಾ ಅದ್ಭುತ. ಸ್ಮೆಲ್ ಹೆಂಗೆ ಬರ್ತಿದೆ ಅಂದರೆ, ಸ್ಮೆಲ್ ಹೆಂಗಾಯ್ತು? ಚೆನ್ನಾಗೈತೆ. GRB ತುಪ್ಪ ಸ್ಮೆಲ್ ಬರ್ತೈತೆ. ತುಪ್ಪ ಹಾಕಿಲ್ಲ, ಬಸ್ ಬರ್ತಾ ಇದೆ. ಈಗ ಟೇಸ್ಟ್ ಮಾಡೋಣ. ನೋಡಿ ಮಶ್ರೂಮ್ ಬರೀ ಹಾಗೆ ತಿಂತ ಇದೆ ಫಸ್ಟು. ಶಾಸ್ತ್ರ ಆದ್ಮೇಲೆ ಆಶೀರ್ವಾದ ಮಾಡ್ಬೇಕಲ್ವ. ತುಂಬ ಚೆನ್ನಾಗಿದೆ. ಮೊಸರು ನೋಡಿ, ಮೊಸರು ತಗೊಂಡು ಹಾಕೊಂಡು ತುಂಬ ಚೆನ್ನಾಗಿದೆ. ಸ್ಪೂನಲ್ಲಿ ತಿನ್ನೋದು ನಂಗೆ ಇಷ್ಟ ಆಗಲ್ಲ, ತೋರ್ಸೋಕ್ಕೋಸ್ಕರ ಸ್ಪೂನಲ್ಲಿ ತಿಂತಾ ಇದ್ದೀನಿ. ಮಡಿಕಾಯಿ ತಿಂದರೆ ಚೆಂದ, ಆ ರುಚಿನೇ ಬೇರೆ, ಆ ಸೊಗಡೆ ಬೇರೆ ಅಂತ ಹೇಳ್ತಾ, ನಾಳೆ ವಿಡಿಯೋದಲ್ಲಿ ಯಾವ ಅಡುಗೆ ಮಾಡಬೇಕಂತ ಹೇಳಿ ಕಮೆಂಟ್ ಮಾಡಿ, ಅದನ್ನ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ತಿನ್ಕೊಳ್ಳಿ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಕರ್ನಾಟಕ ಮಾತೆ. ಎಷ್ಟು ಬೇರೆ ಐಟಮ್ ಬೇಕಾದ್ರೆ ಕಮೆಂಟ್ ಮಾಡಿ. ಬರೀ ವೆಜ್ ಐಟಮ್ ಮಾತ್ರ ಮಾಡಿ, ನಾನು ನಾನ್ ವೆಜ್ ತಿನ್ನಲ್ಲ. ನಾನ್ ವೆಜ್ ಐಟಮ್ ಮಾಡೋ, ಚಿಕನ್ ಮಾಡೋ, ಅದು ಮಾಡೋದು ನಾನು ಮಾಡೋಕ್ಕೂ ಬರಲ್ಲ, ಗೊತ್ತಿಲ್ಲ. ಆಮೇಲೆ ಈಗ ಹೇಳ್ಬಿಡ್ತೀನಿ. ಆಮೇಲೆ ಬೇಜಾರು ಮಾಡ್ಕೋಬೇಡಿ. ನಂಗೆ ಯಾಕೋ ಉಪ್ಪು ಕಮ್ಮಿ ಆಯ್ತು ಅನ್ಸ್ತೈತೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಉಪ್ಪು ಹಾಕ್ಬಿಟ್ರೆ ಏನು ಗೊತ್ತಾ, ಉಪ್ಪೆಲ್ಲ ಉಪ್ಪು ಕಮ್ಮಿ ಹಾಕೋಬೋದು, ಬೇರೆ ಐಟಮ್ ಕಮ್ಮಿ ಸರಿಯಾಗಲ್ಲ. ಉಪ್ಪು ಕಮ್ಮಿನೇ ಹಾಕ್ಬೋದು. ಉಪ್ಪೆಲ್ಲ ಹಾಕೊಂಡಾದ್ಮೇಲೆ ಈಗ ನೀರೆಲ್ಲ ಹಾಕಿದ್ದೆ, ಎಲ್ಲ ಹಾಕಾಯ್ತು. ಕುಕ್ಕರ್ ಮುಚ್ಚಳ ಮುಚ್ಬಿಟ್ಟು